ಇಸ್ರೇಲಿಗೆ ಒಂದು ರಾಷ್ಟ್ರದ ಸ್ಥಾನಮಾನ ಬಂದಾಗ, ಅಮೆರಿಕ ಇತ್ಯಾದಿಗಳು ಮಾಡಿದಾಗ, ಎಸ್ಪೆಷಲಿ ಇಂಗ್ಲೆಂಡ್ ಮಾಡಿದಾಗ, ಭಾರತದ ಕಡೆಯಿಂದ ಟೆಲಿಗ್ರಾಮ್ ಕೊಟ್ಟು ಅಭಿನಂದನೆ ಸಲ್ಲಿಸಿದವರು ಸಾವರ್ಕರ್ ಒಬ್ಬರೇನೆ. ಇದು ವಿರೋಧಕ್ಕೆ ಒನ್ ಆಫ್ ದ ರೀಸನ್. ಇದು ಪಾಯಿಂಟ್ ಅವ್ರದ್ದು. ಯಾಕಂದ್ರೆ ಇಸ್ರೇಲಲ್ಲಿ ಒಂದು ಹೋರಾಟದ ಮನೋಭಾವ ಇದೆ. ತಮ್ಮ ಸಾಂಸ್ಕೃತಿಕ ನೆನಪುಗಳನ್ನು ಸಾವಿರಾರು ವರ್ಷ ಕಾಡು ಮೇಡು ಅಲ್ಲದು ಒಟ್ನಲ್ಲಿ ಅವ್ರು ಏನೋ ಕಷ್ಟಪಟ್ಟು ಮುಂದಿನ ಈಸ್ಟರ್ನ ನಮ್ಮ ದೇಶದಲ್ಲಿ ಮಾಡ್ತೀವಿ, ನಮ್ಮ ತಾಯ್ನಾಡಿನಲ್ಲಿ ಮಾಡ್ತೀವಿ. ಆ ತಾಯ್ನಾಡಿನ ಕಲ್ಪನೆಯನ್ನು, ಮಾತೃಭೂಮಿ ಅಥವಾ ತಾಯ್ನಾಡಿನ ಕಲ್ಪನೆಯನ್ನು ಇಸ್ರೇಲಿ ಜನ ಬಿಟ್ಕೊಡ್ಲಿಲ್ಲ. ಯಾಕೆಂದರೆ ಅವರು ಅಷ್ಟು ಮೈನಾರಿಟಿ ಆಗ್ತಾ ಬಂದರು, ಜನಸಂಖ್ಯೆಯಲ್ಲಿ ಕುಗ್ಗಿದ್ರು. ಭಾರತ ಕೂಡ ಅವ್ರಿಗೆ ಆಶ್ರಯ ಕೊಟ್ಟಿತ್ತು, ಅವರಿಗೆ ಯಹೂದಿಗಳಿಗೆ ಮತ್ತು ಇವರಿಗೆ ಆಶ್ರಯ ಕೊಟ್ಟಿತ್ತು, ಅವರಿಗೆ ಪಾರ್ಸಿಗಳಿಗೆ. ಹಾಗಾಗಿ ಇಸ್ರೇಲ್ನವರು ರೆಕಗ್ನೈಸ್ ಮಾಡಿದ್ರು. ಮೋದಿಯವರು ಬಂದಮೇಲೆ ಫಸ್ಟ್ ಟೈಮು ದೆಹಲಿನಲ್ಲಿ ಇಸ್ರೇಲಿ ಎಂಬಸಿ ಓಪನ್ ಆಗಿದೆ. ಸಿ ದ ವಿಷನ್. ಯಾವ ಸರ್ಕಾರವೂ ಮಾಡಿಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಅದನ್ನು. ನೆಹರು ಅವ್ರ ಕಾಲದಿಂದ ಇಂದಿರಾ ಗಾಂಧಿಯವರು ಯಾವ ಸರ್ಕಾರವೂ ಇಸ್ರೇಲಿ ಎಂಬಸಿ ಮಾಡಿಲ್ಲ.